ಅಂದರೆ ಎಲ್ಲ ಸಿನಿಮಾನು ವೆರಿ ಚಾಲೆಂಜಿಂಗ್. ಸೊ ಮ್ಯೂಸಿಕ್ ಡಿಫ್ರೆಂಟ್ ಆಗಿರೋದು ಇದೆ ಅಂತ ಹೇಳಿದ್ರೆ ಅದು ಮೇನ್ ರೆಸ್ಪಾನ್ಸಿಬಿಲಿಟಿ ಅವರು ಡೈರೆಕ್ಟರ್ ಆಗಿರ್ತಾರೆ. ಸೊ ಅವ್ರ ದಿಕ್ಕಲ್ಲೇ ನಾವು ವರ್ಕ್ ಮಾಡ್ತಿರ್ತೀವಿ. ಸೊ ಇಲ್ಲಿ ನಾನು ರೋಹಿತ್ ಸರ್ ನನಗೆ ತುಂಬ ಇನ್ಪುಟ್ಸ್ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ ಸರ್ ಒಟ್ಟಿಗೆ. ತುಂಬ ಸ್ಪೇಸ್ ಅಂದರೆ ಇವಾಗ ಆ ಪ್ರೋಸೆಸ್ಸಲ್ಲಿ ಇದ್ದೀವಿ. ನಾನು ರೋಹಿತ್ ಸರ್ ಕಂಪೋಸ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಒಂದು ಹಾಡು ಕಂಪೋಸ್ ಮಾಡಿದ್ದೀವಿ. ಸೊ ಎಲ್ಲ ಹಾಡು ತುಂಬ ಮಟ್ಟಿಗೆ ಹಿಟ್ ಆಗಬೇಕಂತ ನಮ್ಗೆ ಆಸೆ ಇರುತ್ತೆ. ಸೊ ಆ ನಿಟ್ಟಿನಲ್ಲೇ ಕೆಲಸ ಮಾಡ್ತಿದ್ವಿ. ಅಂದರೆ ಎಲ್ಲ ಡಿಫ್ರೆಂಟ್ ಆಗಿದ್ರೂ ತುಂಬ ಕ್ಯಾಚ್ ಆಗಿರ್ಬೇಕಂತ ಕೆಲಸ ಮಾಡ್ತಾಯಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಯುವ ಸರ್ಗೂ ಅದು ಹಿ ಶುಡ್ ಎಂಜಾಯ್ ದಟ್ ಪರ್ಫಾರ್ಮಿಂಗ್. ಸೊ ಅದೆಲ್ಲ ಫ್ಯಾಕ್ಟರ್ಸ್ ಇಟ್ಟು ಕೆಲಸ ಮಾಡ್ತಿದ್ದೀವಿ ಮೇಡಮ್. ಇದೇನಂದರೆ ಅಪ್ಪು ಸರ್ನ ನಾವು ಮತ್ತೆ ಈಗ ರೀಕ್ರಿಯೇಟ್ ಮಾಡೋದಕ್ಕಂತೂ ಆಗೋದಿಲ್ಲ. ಸೊ ಅಂದರೆ ನಾವು ಲೆಟ್ ಅಸ್ ನಾಟ್ ಕಂಪೇರ್ ಯುವ ಟು ಅಪ್ಪು ಸರ್ ಎನಿಮೋರ್ ನನ್ನ ಪ್ರಕಾರ. ಯಾಕೆಂದರೆ ಯುವ ಹ್ಯಾಸ್ ಎ ಡಿಫ್ರೆಂಟ್ ಐಡೆಂಟಿಟಿ. ಅಪ್ಪು ಸರ್ನ ನಾವು ಮುಟ್ಟಕ್ಕೆ ಆಗೋದೇ ಇಲ್ಲ. ಆ್ಯಂಡ್ ಅದು ಮೇಡಮ್ದು ಕೂಡ ಅದೇನೇ ಆಶಯ ಆ್ಯಕ್ಚುಲಿ. ಸೊ ನಾವು ಐ ಥಿಂಕ್ ವಿ ಶುಡ್ ನಾಟ್ ಬಿ ರಿಲೇಟಿಂಗ್ ಪದೇ ನೀವು ಅಪ್ಪು ಸರ್ನ ನಾವು ಇದನ್ನು ಮಾಡ್ತೀವಿ. ಬಿಕಾಸ್ ಅದು ನಾವು ಅಪ್ಪು ಸರ್ಗೆ ಇದು ಮಾಡಬಾರ್ದು. ಈ ಯುವ ಶುಡ್ ಸ್ಟಾರ್ಟ್ ಹಿಸ್ ಓನ್ ಜರ್ನಿ. ಐ ಥಿಂಕ್ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಇಡೀ ಸಿನಿಮಾದಲ್ಲಿ ನಾವು ಡಿಸೈಡ್ ಮಾಡಿರೋದು ಈ ಫಿಲಮಲ್ಲಿ. ಆ್ಯಂಡ್ ನೀವು ಆಗಲೇ ಕೇಳಿದಂಗೆ ಸಿನಿಮಾಲ್ಲೂ ಕೂಡ ಅಪ್ಪು ಸರ್ ಅದೊಂಥರ ಗಿಮಿಕ್ ಅನ್ನಿಸ್ಬಿಡ್ಬಾರ್ದು. ನಾವು ಅಪ್ಪು ಸರ್ಗೆ ನಾವು ಒಂದೇನೋ ಒಂದು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅವರ ನಮ್ಮ ಒಂದು ರೀತಿಯಲ್ಲಿ ದೇವ್ರ ಥರ ನೋಡ್ತಿರೋಂಥ ಅಪ್ಪು ಸರ್ನ ನಾವು ತೊಗೊಂಬಂದು ಮತ್ತೆ ನೋಡಿ ಇದನ್ನ ಅದು ಐ ಥಿಂಕ್ ಅದು ಗಿಮಿಕ್ ಆಗ್ಬಿಡ್ಬಾರ್ದು ಅಂತ ಅನ್ಸುತ್ತೆ. ಸೊ ಅಲ್ಲಿಗೆ ನಾವು ಲಿಮಿಟ್ ಮಾಡಿದ್ದೀವಿ. ಈಗ ಏನಿದ್ರು ಯುವ ಅವ್ರ ಜರ್ನಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಅಪ್ಪು ಸರ್ ಆಶೀರ್ವಾದದಿಂದ. ಸೀನ್ ಹೇಳ್ಬೋದು ಬಟ್ ಪ್ರಾಪರ್ ಡೈಲಾಗ್ ಅಂತ ಇಡೋ ಅದೇ ಓ ಚೂಟು ಪತ್ತಡ ಅಂದರ್ ಬಾಯರ್ ಗೊತ್ತಲ್ಲ ನಿಮಗೆ? ಅಂದರ್ ಬಾಯರ್ ಆಡೋದು ಗೊತ್ತಲ್ಲ? ಅಂದರ್ ಬಾಹರ್ ಅಂದರ್ ಚೂಟ್ ಪತ್ತಡ. ಬಟ್ ಒಂದೊಂದು ಊರಲ್ಲಿ ಆ ಇದಕ್ಕೆ ಒಂದೊಂದು ಇರ್ತದೆ. ಈಗ ಸಾರಿ ಹೇಳ್ದಂಗೆ ಶಿವಾಜಿನಗರ ಹೇಳಿದ್ರೆ ಯಾರು ಶಿವಾಜಿನಗರ ಅಲ್ಲಿ ಚಬೀಸ್ ಕಟ್ಟು ಒನೀಸ್ ಕಟ್ಟು. ಬಟ್ ನಮ್ಮಳ್ಳಿ ಕಡೆಯಲ್ಲಿ ಚೂಟು ಪತ್ತಡ್ ಅಂದರ್ ಬಾಯರ್ ಮತ್ತು ಮುಕ್ಕುಮ್ ಯಾವುದು ಅಂತ ಕೇಳ್ತಾರೆ. ಆ ನಂಬರು ಇಲ್ಲ ರಾಜರು ರಾಣಿದು ಅದು ಹೇಳ್ಬೇಕು. ಆ ಥರದ್ದಿದೆ. ನಾವು ಆಡೋದು 13 ಕಾರ್ಡ್ಸ್, ನಾಟ್ 3 ಕಾರ್ಡ್ಸ್. ಟೈಮ್ ಪಾಸ್ ಗೇಮ್. ಅದು ನೀನು ಹೇಳೋದು ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ಕೇಳಿ ಮಾಡ್ತೆ ಇಲ್ಲ ಅವ್ರು ಏನು ಹೇಳಿದ್ರೆ ಅವನು ಹೇಳ್ದ ಐ ಲವ್ ರಮ್ಮಿ ಬಿಕಾಸ್ ಐ ಲವ್ ಮಮ್ಮಿ ಅಂತ ಹೇಳ್ದ. ನಿಮ್ಮ ಹೆಸರಿನ ಮುಂದೆ ಜೂನಿಯರ್ ಪವರ್ ಸ್ಟಾರ್ ಮತ್ತೆ ಪವರ್ ಪ್ರಿನ್ಸ್ ಅನ್ನೋ ಬೋರ್ಡ್ ಬಿದ್ದಿದೆ. ಈ ಲೆಗಸಿನ ಕಂಟಿನ್ಯೂ ಮಾಡೋದು ಇವಾಗ ಪರ್ಫೆಕ್ಟ್ ಅಂತಾರೆ ಅಭಿಮಾನಿಗಳು. ಇದಕ್ಕೆ ನೀವೇನು ಹೇಳ್ತೀರಾ? ಅದಕ್ಕೆ ನಾನೇನು ಹೇಳೋದು, ನನ್ನ ಕಡೆಯಿಂದ ಯಾವಾಗಲೂ ನಾನು ಕಷ್ಟ ಆಗಲಿ ಪರಿಶ್ರಮ ಮಾಡಲೇಬೇಕು, ಅದನ್ನು ಮಾಡ್ತೇನೆ ಇರ್ತೀನಿ. ಆ್ಯಂಡ್ ಪ್ರೀತಿಯಿಂದ ಅವ್ರು ಯಾವಾಗಲೂ ಪ್ರೀತಿಯಿಂದ ಸುಮಾರು ಹೆಸರಿಂದ ಕರಿತಾನೆ ಇರ್ತಾರೆ. ಒಂದೇನಂದರೆ ಅಫ್ಕೋರ್ಸ್ ಸುಮಾರು ಸತಿ ಹೇಳಿದ್ದೀನಿ, ನಮ್ಮ ಚಿಕ್ಕಪ್ಪನ ಜಾಗ ನಾನಾಗಿ ಯಾರೂ ತೊಗೊಳಕ್ಕಾಗಲ್ಲ. ಬಟ್ ಅವ್ರ ಪ್ರೀತಿಯಿಂದ ಕರೆಯೋದು ಭಾಳ ಸಂತೋಷ ಆಗುತ್ತೆ. ಆ್ಯಂಡ್ ಅವ್ರ ಪ್ರೀತಿ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇರ್ತದೆ. ಓಕೆ, ಕೊನೆಯದಾಗಿ ಇಲ್ಲಿ ಈ ಸಿನಿಮಾದಲ್ಲಿ ಹಲವಾರು ನಟರಿದ್ದಾರೆ. ಸೊ ಸ್ಟಾರ್ ಕಾಸ್ಟ್ ಉದ್ದಕ್ಕೂ ಹೇಳ್ಬಿಡ್ತೀನಿ. ಅದಾದಮೇಲೆ ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಮುಂಚೆ ಯುವ ಮತ್ತು ಸಂಪದ ಅವ್ರ ಜೊತೆ ಅತುಲ್ ಕುಲಕರ್ಣಿ ಅವರು ತುಂಬ ದೊಡ್ಡ ಒಂದು ರೋಲ್ ಪ್ಲೇ ಮಾಡ್ತಿದ್ದಾರೆ. ರಾಹುಲ್ ದೇವ್ ಶೆಟ್ಟಿ ಇದ್ದಾರೆ. ಆಮೇಲೆ ಶ್ರುತಿ ಮೇಡಮ್ ಮಾಡ್ತಿದ್ದಾರೆ. ಆಮೇಲೆ ಡಾಕ್ಟರ್ ಸೂರಿ ಬಗೀರಾ ಡೈರೆಕ್ಟರ್ ಅವರು ಇದರಲ್ಲಿ ಒಂದು ಪಾತ್ರ ಮಾಡ್ತಿದ್ದಾರೆ. ಪೂರ್ಣಚಂದ್ರ ಮೈಸೂರು ಅವರು ಆರ್ಕೆಸ್ಟ್ರಾ ಚಿತ್ರದ ಹೀರೋ ಹಾಗೂ ಇದರಲ್ಲೂ ಒಂದು ತುಂಬ ಇಂಪಾರ್ಟೆಂಟ್ ರೋಲ್ ಮಾಡ್ತಿದ್ದಾರೆ. ಜಾಲಿ ಜಾಕ್ ಅವರು ನಿಮಗೆ ಗೊತ್ತಿರೋಂಗೆ ಅವ್ರು ಬಂದಾಗ ನೀವು ಸಿನಿಮಾ ಇಲ್ಲಿ ಹೇಗೆ ವಿಸಲ್ ಹೊಡಿದ್ರಿ, ಸಿನಿಮಾದಲ್ಲಿ ಒಂದೊಂದು ಸೀನ್ ಕೂಡ ಅಷ್ಟೇ ವಿಸಲ್ ವರ್ತಿ ಸೀನ್ಸ್ ಇದೆ.
ಪುನೀತ್ ರುದ್ರನಾಗ್ ಮತ್ತು ಆರ್ಯ ಶ್ರೀರಾಮ್ ಅಂತ ಒಂದು ಮಗು ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ತುಂಬ ಪ್ರಮುಖವಾಗಿ ಪಾತ್ರ ಪ್ಲೇ ಮಾಡ್ತಿದ್ದಾರೆ. ಅವರು ನಮ್ಮಮ್ಮ ಸೂಪರ್ ಸ್ಟಾರ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಆಮೇಲೆ ಟೆಕ್ನಿಷಿಯನ್ಸ್ ಬಂದಾಗ ಇಲ್ಲೇ ಸತ್ಯ ಸರ್, DOP, ಮ್ಯೂಸಿಕ್ ಚರಣ್, ಎಡಿಟರ್ ದೀಪು, ಆರ್ಟ್ ಶಿವಕುಮಾರ್, KGF ಮಾಡಿದವರು, ಮತ್ತು ಅಮರ್ ಮಾಸ್ತಿ ಡೈಲಾಗ್ಸ್ ಬರೀತಿದ್ದಾರೆ. ಆ್ಯಕ್ಷನ್ ಬಂದು ಅರ್ಜುನ್ ಮತ್ತು ಚೇತನ್ ಡಿಸೋಜ್ ಅವ್ರು ಮಾಡ್ತಿದ್ದಾರೆ. ಅಷ್ಟೇ ಸರ್, ಥ್ಯಾಂಕ್ ಯು.